ಮೇಲೆ ಬಿದ್ದಿರುತ್ತೆ ವರ್ಷಾನುಗಟ್ಟಲೆ ರಣಬಿಸ್ಲಿಕ್ಕೈತೆ ಮಳೆಯಲ್ಲಿ ನೆನ್ಕೊಂಡು ಬಿದ್ದಿರುತ್ತೆ. ಮುಳ್ಳು ಲೋಕಕ್ಕೆ ಹೋದಾಗ ಆತ್ಮ ಅಲ್ಲಿ ಗಂಟು ಮುಳ್ಳುಗಳು ಚುಚ್ಚಿ ಆತ್ಮಗಳಿಗೆ ಅಲ್ಲಿ ನೋವನ್ನು ಉಂಟು ಮಾಡಿ ಆತ್ಮಗಳು ಅಲ್ಲಿ ನರಳುತ್ತೆ. ಕಾದೋಗಿರೋ ಮರಳು ಮೇಲೆ ಕಾಲಿಟ್ಟಾಗ ಅವ್ರಿಗೆ ಒಪೆಗಳು ಬಂದುಬಿಡ್ತದೆ. ಆ ಒಪೆಗಳು ಬಂದು ಆ ಮರಳೊಳಗಡೆ ವರ್ಷಾನುಗಟ್ಟಲೆ ಬಿದ್ದಿರುತ್ತೆ ಆತ್ಮಗಳು. ಮುಕ್ತಿ ಮೋಕ್ಷ ಅವ್ರಿಗೆ ನಮ್ಮ ತಂದೆ ತಾಯಿ ಯಾರಿಗೂ ಸಿಗ್ತೇವೆ, ಯಜಮಾನರು ಸಿಗ್ತೇವೆ. ಆಮೇಲೆ 7 ಬೆಟ್ಟಗಳನ್ನು ಹತ್ತಬೇಕು. 7 ಬೆಟ್ಟಗಳನ್ನು ಇಳಿಬೇಕು. ಹತ್ತಕ್ಕೂ ಶಕ್ತಿ ಇಲ್ಲ, ಇಳಿಯೋಕ್ಕೂ ಶಕ್ತಿ ಇರಲ್ಲ. 7 ನದಿಗಳು ಅಂದರೆ ಅವರಿಗೆ ವೈತರಣ ನದಿ ಅಂತ, ದೇಹದಿಂದ ಬರುವ ನದಿಗಳು. ಅಂದರೆ ಈ ದೇಹವನ್ನು ಕೊಳೆತು ಬರುವ ಕಿವು ಹರಿಯುತ್ತದಲ್ಲ, ಅದು ಅಲ್ಲಿ ನದಿಯಾಗಿ ಹರಿಯುತ್ತೆ. ಈ ಥರ ಆ ನದಿಯಲ್ಲಿ ಬಿದ್ದು ಕೊಳೆಯುತ್ತೆ ಆತ್ಮಗಳು. ದೇಹದಿಂದ ಬರುವ ರಕ್ತ, ಆ ರಕ್ತದ ನದಿಗಳು ಹರಿಯುತ್ತೆ. ದೇಹ ಕೊಳೆತು ಹೋಗುವಂಥ ಕೊಳೆತ ಮಾಂಸ ಅದನ್ನು ಅಲ್ಲಿ ಆ ನದಿಯಲ್ಲಿ ಬಿದ್ದು ಕೊಳೆಯುತ್ತೆ. ಹುಳಗಳು ಹೋಗುವಂಥ ನದಿ ಬರೀ ಹುಳಗಳು ಅಲ್ಲಿ ಇವರೇ ಕಚ್ಚಿ ಅಲ್ಲಿ ನೋನ ಹಿಂಸೆ ಆಗುತ್ತೆ. ಕೊತ ಕುದಿಯುವ ಬಿಸಿನೀರು, ಆ ಬಿಸಿನೀರು ಸುಟ್ಟೋಗುತ್ತೆ ಆತ್ಮ. ದೇಹದಿಂದ ಬರುವ ಮಲ ಮತ್ತು ಮೂತ್ರ ಕಚಡ ಅದಕ್ಕೆ ಅಲ್ಲಿ ಹರಿಯುತ್ತೆ ನದಿಯಾಗಿ, ಅಲ್ಲಿ ಕೊಳೆಯುತ್ತೆ. ಅದಾದಮೇಲೆ 7 ಸಮುದ್ರ, ಗುಡುಗು ಸಿಡಿಲು ಮಿಂಚು ಎಲ್ಲ ದಾಟಿ ಕೊನೆಗೆ ಭಗವಂತನ ಪಾದ ವಿಷ್ಣು ಅಂದರೆ ವೈಕುಂಠಕ್ಕೆ ಸೇರಬೇಕು. ಆ ವೈಕುಂಠಕ್ಕೆ ಸೇರಿದಾಗ ನೀವು ಏನೂ ಮಾಡಿಲ್ಲ, ಅವ್ರಿಗೆ ಮುಕ್ತಿ ಮೋಕ್ಷ ಕೊಡ್ತೀರ ಅಂದಾಗ, ಅವ್ರಗಳಿಗೆ ಅನ್ನ ನೀರುಗಳಿಲ್ಲ ಅಂದಾಗ, ಅವು ಮೋಕ್ಷಕ್ಕೆ ದಾರಿ ಇಲ್ಲ ಅಂದಾಗ ಅಂತರ್ಪಿಚಾತಿಯಾಗಿ ಅರಿತಾವೆ. ದೊಡ್ಡ ಎಲೆಗಳ ಮೇಲೆ ಕೂತ್ಕೊಳ್ಳುತ್ತೆ. ಪೊದರೆಗಳಲ್ಲಿ, ಬಂಡೆ ಕಲ್ಸಲ್ಲಿ, ಸಮುದ್ರ ತೀರದಲ್ಲಿ, ನದಿ ತೀರದಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ, ಸುಡುಗಾಡುಗಳಲ್ಲಿ, ಸ್ಮಶಾನಗಳಲ್ಲಿ ಅನ್ನ ನೀರಿನಲ್ಲಿ ಆತ್ಮ ಅಳಿತ ಬರುವಂಥ ಸುತ್ತುತ್ತಾ ಇರ್ತದೆ. ಯಾವಾಗ ಸುತ್ತದಲ್ಲಿ ಮೋಕ್ಷ ಕುಟುಂಬದ ಆತ್ಮಗಳು ಅವ್ರ ಮುಕ್ತಿ ಮೋಕ್ಷ ಇಲ್ಲ, ಅದು ಅವರು ಬರುವ ನೋವುಗಳು, ಕೈ ನೋವು, ಕಾಲು ನೋವು, ಮಂಡಿ ನೋವು, ತಲೆನೋವು ಏನೇನು ಬರುತ್ತೆ ಅವಕ್ಕೆ ಆತ್ಮಕ್ಕೆ, ಅವೆಲ್ಲ ಇಲ್ಲಿ ನಿಮ್ಗಳಿಗೆ ಗೊತ್ತಿದೆ. ತೊಂದರೆಗಳು, ಆರೋಗ್ಯ ಸಮಸ್ಯೆಗಳಾಗುತ್ತೆ, ವ್ಯಾಪಾರ ವ್ಯವಹಾರ ಕಮ್ಮಿ ಆಗುತ್ತೆ, ಹಣಕಾಸುಗಳು ಕಮ್ಮಿ ಆಗುತ್ತೆ, ನಿಮ್ಮ ಕುಟುಂಬದಲ್ಲಿ ಸಾಲ ಬಾಧೆಗಳು ಜಾಸ್ತಿ ಆಗುತ್ತೆ, ಸ್ನೇಹಿತರು ದೂರ, ಸಂಬಂಧಿಕರು ದೂರ, ನಾಳೆ ಗಂಡ ಹೆಂಡತಿಗೆ ಜಗಳ, ಅಕ್ಕ ತಂಗಿ ಜಗಳ, ಇಲ್ಲ ತಾಯಿ ಮಗಳು ಜಗಳ, ಈ ಥರ ನಿಮ್ಮಲ್ಲೇ ಗೊಂದಲಗಳು ಸ್ಟಾರ್ಟ್ ಆಗಿ ಎಲ್ಲೋದ್ರೂ ನಮಗೆ ಮುಂದೆ ಜೀವನದಲ್ಲಿ ಕಷ್ಟ ಏನಕ್ಕೆ ಅಂದರೆ ಪಿತೃಶಾಪ, ತಂದೆಯ ಶಾಪ. ಏನೇ ಮಾಡಿದರೆ ಆ ಶಾಪನ ನೀವು ಕಳ್ಕೋಬೇಕು. ಅದನ್ನು ಕಳ್ಕೊಂಡ್ರೆ ಶಾಪಗಳು ಹೊಡೆಯುತ್ತೆ. ಆಗ ಆ ದೇವರು ಈ ದೇವರು ಅಂತ ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರೂ ಫಲ ಇಲ್ಲ. ಯಾಕಾಗಿ ಅಂದರೆ ಅದಕ್ಕೆ ಅಧಿಪತಿ ಶನಿ. ನೀವೆಲ್ಲೋ ಕೈ ಮುಗಿದ್ರು ನಿಮ್ಮ ಕುಟುಂಬಕ್ಕೆ ಅಡ್ಡ ನಿಂತ್ಕೊಳ್ಳೋದು ಅವನೇನು. ಬರೀ ನಿಮ್ಮ ಕುಟುಂಬಕ್ಕೆ ಅಪಮಾನ ಕೊಡ್ತಾನೆ, ಅವಮಾನ ಕೊಡ್ತಾನೆ, ಕಣ್ಣೀರನ್ನ ಕೊಡ್ತಾನೆ. ಬರೀ ಸುತ್ತಾಟ, ಅಲೆದಾಟ. ಎಷ್ಟು ಸಂಪಾದನೆ ಮಾಡೋದು ಅದಕ್ಕೂ 100 ರೂಪಾಯಿ ಖರ್ಚು ಜಾಸ್ತಿ. ಏನು ಮಾಡೋದು ಅಭಿವೃದ್ಧಿ ಆಗಲ್ಲ. ಸಮಸ್ಯೆಗಳು, ನಿರಪರಾಧಿಗಳಾಗಿ ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ. ಇಲ್ಲದೆ ಮಾತುಗಳು ಕೇಳಬೇಕಾಗುತ್ತೆ. ಎಲ್ಲವನ್ನೂ ಕಷ್ಟ ಏರಿಸಬೇಕಾಗುತ್ತೆ. ತುಂಬ ನೋವಿನಿಂದ ಜೀವನ ಮಾಡೋದಂಗೆ ಆಯ್ತು. ಎಲ್ಲ ಶಾಪ ಇದರಿಂದ ಆಗೋದು. ಅದಕ್ಕೆ ಆ ಥರ ಆಗೋದು ಬೇಡ ಅಂತ ಇವತ್ತು ನದಿ ತೀರದಲ್ಲಿ ಕುಟುಂಬ ಸಮೇತರಾಗಿ ಬಂದು ಈ ಹುಡುಗನ ಕೈಲಿ ಈ ಕಾರ್ಯವನ್ನು ಮಾಡಿಸ್ಕೊತಾ ಇರೋದು. ಮುಂದೆ ಅವ್ರಿಗೆ ಚೆನ್ನಾಗಿಲ್ಲ, ಅವ್ರ ಆತ್ಮ ಸುತ್ತೆ ಸಂತೋಷ, ಅವ್ರನ್ನ ಅನ್ನ ನೀರು ಹಾಕಿ ಇವತ್ತು ವೈಕುಂಠಕ್ಕೆ ಕಳಿಸಿ ಅವರಿಂದ ಆಶೀರ್ವಾದ. ಎಲ್ಲ ದೋಷ ನಿಮಗೆ ಪಡೆದು ಮುಂದೆ ಆರೋಗ್ಯ, ಆಯಸ್ಸು, ದುಡ್ಡು ಕಾಸು ಕೊಟ್ಟಿದ್ರೆ ಬರೋಂಥದ್ದು ಏನು ಅಂದ್ಕೊಂಡು ಮಾಡ್ಬೋದು ಜೀವನ, ಅದೆಲ್ಲ ಚೆನ್ನಾಗಿ ಹೋಗ್ಬೇಕಾದ್ರೆ ಇದಕ್ಕೆ ಇವರೆಲ್ಲ ಆಶೀರ್ವಾದ. ಅದನ್ನು ನೀವು ಪಿಂಡ ಬಿಟ್ಟಿದ್ದೀರಲ್ಲ, ಇದೇ ಪಿಂಡ ಭ್ರೂಣಾಕಾರವಾಗಿ ಮಾಂಸದ ಪಿಂಡವಾಗಿ ಮತ್ತೆ ಅವರು ನಿಮ್ಮ ವಂಶದ ಕುಟುಂಬದ ತಾಯಿ ಗರ್ಭವನ್ನು ಸೇರಿ ಮರುಜನ್ಮ ಪಡ್ಕೊಳ್ಳಿ, ಇವರೆಲ್ಲ ಹುಟ್ಟು ಬರಲಿ ಅಂತ ನೀವು ಮಾಡಿಕೊಡೋದ್ರಿಂದ ಭಗವಂತನ ಆಶೀರ್ವಾದ ನಿಮಗಿರುತ್ತೆ. ಸರ್ವದೋಷ ಶನೇಶ್ವರನೇ ಆಶೀರ್ವಾದ. ಎಷ್ಟು ಕೆಟ್ಟವನಂತ ಅಷ್ಟೇ ಒಳ್ಳೆಯವನು. ಮುಂದಿನ ದಾರಿ ತೋರಿಸೋದು ಮಕ್ಕಳು ಮರಿಗೆಲ್ಲ ಅವನೇ. ಪ್ರತಿಯೊಂದು ಸಮಸ್ಯೆಗಳು ಎದುರಿಸೋಕ್ಕೆ ಧೈರ್ಯ ಕೊಡೋದು. ಅದಕ್ಕೆ ಇದನ್ನು ಮಾಡಿ. ಕೇಶವಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾರನಾಯ ನಮಃ, ಮಾಧವಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ವಿಷ್ಣುವೇ ನಮಃ, ಸುಧನಾಯ ನಮಃ, ಮಧುಸೂದನಾಯ ನಮಃ, ವಿಕ್ರಮಾಯ ನಮಃ, ತ್ರಿವಿಕ್ರಯ ನಮಃ, ವಾಮನಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಧರಾಯ ನಮಃ, ವಿಷ್ಣುವೇ ನಮಃ. ಶ್ರೀ ವಿಷ್ಣುವೇ ನಮಃ. ಕೇಳ್ಕೊಳ್ಳಿ, ನಮ್ಮ ಕುಟುಂಬಕ್ಕೆ ಯಾವ ದೋಷಗಳು ಏನೇನು ಕಷ್ಟಗಳಿದೆಯೋ ಅದೆಲ್ಲ ಕೇಳ್ಕೊಂಡು ನಮ್ಮ ಕುಟುಂಬಕ್ಕೆ ಆರೋಗ್ಯ, ಆಯುಸ್ಸು, ವಿದ್ಯೆ, ಬುದ್ಧಿ, ದೃಷ್ಟಿ ಎಲ್ಲವೂ ಭಗವಂತ ಸಿಗಲಿ. ನಮ್ಮ ಕುಟುಂಬಕ್ಕೆ ಹೀಗೆಲ್ಲ ಮುಕ್ತಿ ಕೊಡು, ಮೋಕ್ಷ ಕೊಡು ಅಂತ ಹೇಳ್ಕೊಂಡು ನಾರಾಯಣ ಅಂತೇಳಿ ಆ ಉಂಡೆಗಳನ್ನು ಹಿಡಿದು
ಎಲ್ಲ ಹಾಕಿದ್ರು ಹಂಗೆ ಹಿಡ್ಕೊಂಡು ಟ್ಯಾಕ್ಸ್ ಕೊಡಬೇಕು ನನಗೆ ಆಟೋ ಇನ್ನೇನು ಮತ್ತೆ ಕಾಯ್ಕೊಂಡೆ ನಾಟಕ ಒಳ್ಳೆಯವ್ರು ಸಿಕ್ಕಿದೆ ಇಲ್ಲ ಇಲ್ಲ ಕಬಿ ರಾತ್ರಿನ ಅವರೇ ಬಿಟ್ಟಿದ್ದು ಮಧ್ಯಾಹ್ನ ಗಂಟೆ ಮಾಡಿದ್ರು ನಿಮ್ಗೆ ಕರ್ಕೊಂಡು ಹೋಗ್ಲೇಬೇಕು ಅವರು ಕಾಯ್ಕೊಳ್ಳೋಣ ಅಂತ ನೀವು ಅಂಥ ಸಿಂಪತಿಗಳೇನು ಬೇಡ ಎಲ್ಲ ಆಟೋದವರು ಅಷ್ಟೇ. ಹ್ಞೂ ಅಂತ ಆಡ ಗೊತ್ತಿಲ್ಲಲ್ಲ ಪಾಪ ಕಾಯ್ಕೊಂಡಿದ್ದಾನೆ. ಅದನ್ನ ಅನ್ಕೊಬಿಡಿ ಎಲ್ಲರೂ ಅಷ್ಟೇ ಎಲ್ಲ ಬಂದು ಆಟೋಗಳು ಅಲ್ಲಿ ಕೂತಿರ್ತಾರೆ. ಮಧ್ಯಾಹ್ನ ಆದರೂ ಕರ್ಕೊಂಡು ಹೋಗ್ತಾರೆ ಬೇಡ ಅಷ್ಟು ಸೇರಿಸಿ ನೀವು ಚಾರ್ಜ್ ಹಾಕಿರೋದು ನಿಮ್ಗೆ ಅದು ಗೊತ್ತಿರಲ್ಲ ತಿಳ್ಕೊಬೇಕು ನೀವು ಅದನ್ನೆಲ್ಲ ಕಿಲೋ ಹೊರಗೆ ತಿಳ್ಕೊಬೇಕೇನು ನಾವು ಫಸ್ಟ್ ಟೈಮ್ ಎಲ್ಲ ಬಂದಿರೋದಾ. ಮತ್ತೆ ಎದ್ದು ನಿಂತ್ಕೊಳ್ಳಿ. ನಾನಿದ್ದು ಹೇಳ್ಬೇಕು ಅಂದರೆ ಅವಳು ಇರ್ತೀನಿ. ಅಂದರೆ ನಾರಾಯಣನಿಗೆ ಇಟ್ಟಿದ್ದು ಉಂಡೆಗಳನ್ನ ನೀವು ಭಗವಂತನಿಗೆ ತೃಪ್ತಿ ಆಗಲಿ ಅಂತ ಇತ್ತು ಭಗವಂತ ನಾರಾಯಣ ಈಗ ಸತ್ತಿರೋರ್ನೆಲ್ಲ ನಿನ್ನ ಪಾದಕ್ಕೆ ಸೇರಿಸ್ಕೊ, ಮುಕ್ತಿ ಕೊಡು, ಮೋಕ್ಷ ಕೊಡು, ಅವ್ರಿಗೆಲ್ಲ ಉಟ್ಬರಕ್ಕೆ ದಾರಿ ಮಾಡ್ಕೊಳ್ಳೋದು, ಏನೇ ತಪ್ಪುಗಳನ್ನು ಮಾಡಿದ್ವಿ ಎಲ್ಲ ನಿನ್ನ ಪಾದಕ್ಕೆ ಸ್ವರ್ಗದ ಬಾಕಲು ತೆಗೆದು ನಿನ್ನ ಪಾದಕ್ಕೆ ಸೇರಿಸ್ಕೊ ಅಂತ ನಾರಾಯಣನಿಗೆ ಬಲಿ ಕೊಡ್ತಾ ಇದ್ದೀವಿ. ಆತ್ಮಗಳನ್ನೇ ಬಲಿ ಕೊಡ್ತಾ ಇದ್ದೀನಿ, ಅವನ್ನೆಲ್ಲ ನಿನ್ನ ಪಾದಕ್ಕೆ ಸೇರಿಸ್ಕೊ ಅಂತ. ಕರ್ಪೂರ ನೀಲಾಂಜನ ಸಮುಖ ಕಲ್ಯಾಣ ಪದಗಾತ್ರಾಯ ಕಾಮಿನರ್ಥ ಪ್ರದಾಯ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ನಾರಾಯಣ ಮೋಕ್ಷ ನಾರಾಯಣ ಮೋಕ್ಷ ಎತ್ಕೋ తీసుకో వేసేసి తీసుకురా. ತಗೊಳ್ರಲ್ಲ ಗರುಡ ಪಕ್ಷಿ ಕಾಗೆ ಮುಖ್ಯನ ಆತ್ಮತೃಪ್ತಿ ಕರೋ ಭಗವಂತ ಯಾರು ನಿಮ್ಮ ಕುಟುಂಬದಲ್ಲಿ ಹೋಗೋರಲ್ಲ ಅವ್ರ ಹೆಸರು ನೆನೆಸ್ಕೊಂಡು ಅದನ್ನು ಅನ್ನಕ್ಕೆ ಹಾಕ್ಬಿಡಿ. ಕಾಗೆ ಬಿಡೋದು ಹೋಗಿರೋ ಹೆಸರೆಲ್ಲ ಹೇಳ್ಕೊಂಡು ಅವ್ರ ಕಾಗೆ ರೂಪದಲ್ಲಿ ಬರಲಿ ಅಂತ. నీ తాతది అజ్జిది జ్ఞాపకం చేసుకో, జ్ఞాపకం చేసుకొని పేరు చెప్పుకొని మనసులో అడేసి ಅದ್ರಾಗ ಹಾಕ್ತೀನಿ ನೆನೆಸ್ಕೊಂಡ್ರೆ ಅವರು ಕಾಗೆ ರೂಪದಲ್ಲಿ ಬಂದು ಇವತ್ತು ಸ್ವೀಕರಿಸಲಿ ಅಂತ. ಇದು ನದಿಗೆ ಪಿಂಡ ಇವತ್ತು. ಕರ್ಕೋಗಿ ಕಾಯಿ ಗಿಡಿಸ್ಬಿಡಿ ಒಂದು ಗೋಡೆ ಅಲ್ಲೇ ಗೋಡೆದಲ್ಲಿ ಕಾರಿಸ್ತಾವ. ದರ್ಶನ ತಗೊಂಡೋಗಿದೆ.